ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಲೋಫೇನ್ ಶೀಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಹೆನ್ನ ಕೋನ್ಸ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಮಗೆ ಟೇಪ್ ಡಿಸ್ಪೆನ್ಸರ್ ಕೂಡ ಬೇಕಾಗುತ್ತೆ. ಹಾಗೆ ನಾನು 4 ಪ್ರೀಕಟ್ ಸೆಲೋಫೇನ್ ಶೀಟ್ಸ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ತೊಗೊಂಡು ನಿಮ್ಮ ಬೆರಳಿನ ತುದಿಯಲ್ಲಿ ಅದನ್ನು ಹೋಲ್ಡ್ ಮಾಡಿ. ಸೊ ನೀವು ತಂಬು ಫಿಂಗರ್ನ ಯೂಸ್ ಮಾಡಿಕೊಂಡು ಅದನ್ನು ರೋಲ್ ಮಾಡಬೇಕಾಗತ್ತೆ ಕೋನ್ನ. ಸೊ ಅದನ್ನು ನೀಟಾಗಿ ರೋಲ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನಿಮಗೆ ಏನು ಆ ಹೋಲ್ಡ್ ಮಾಡಿರೋಂಥ ಜಾಗ ಆ ಕಡೆ ಈ ಕಡೆ ಮೂವ್ ಆಗದೆ ಇರೋ ಥರ ನೀವು ತಮ್ ಫಿಂಗರ್ನ ಯೂಸ್ ಮಾಡಿಕೊಂಡು ನೀಟಾಗಿ ರೋಲ್ ಮಾಡ್ಕೋಬೇಕಾಗುತ್ತೆ ಕೋನ್ನ. ಸೊ ನಿಮಗೆ ಫಸ್ಟಿಗೆ ಅದು ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆ, ತುಂಬ ದಪ್ಪ ಆಯ್ತೇನೋ ಕೋನ್ ಅನ್ನೋ ಥರ. ಬಟ್ ಇಲ್ಲ, ನೀವು ಫುಲ್ ಕಂಪ್ಲೀಟಾಗಿ ರೋಲ್ ಮಾಡಾದಮೇಲೆ ಸ್ವಲ್ಪ ನೀವು ಇವಾಗ ಏನು ತಮ್ ಫಿಂಗರ್ನ ಯೂಸ್ ಮಾಡಿ ರೋಲ್ ಮಾಡ್ತಾ ಇದ್ದೀನಿ, ಅದೇ ತಮ್ ಫಿಂಗರಿಂದ ನೀವು ಲಾಸ್ಟ್ಗೆ ಕೋನ್ ಫುಲ್ ರೋಲ್ ಆದಮೇಲೆ ನೀವು ಸ್ವಲ್ಪ ಪುಲ್ ಮಾಡಿದ್ರೆ ನಿಮಗೆ ಎಡ್ಜ್ ಶಾರ್ಪಾಗಿ ಬರುತ್ತೆ ಕೋನ್ದು. ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಪುಲ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಕಂಪ್ಲೀಟಾಗಿ ಹೆನ್ನ ಕೋನ್ ರೆಡಿ ಆಗಿದೆ. ಸೊ ಇವಾಗ ಇದಕ್ಕೆ ನಾವು ಟೇಪ್ನ ಹಾಕಬೇಕಾಗತ್ತೆ. ಆ ಟೇಪ್ನ ಅಲ್ಲಿಗೆ ಸ್ಟಿಕ್ ಮಾಡಿ ನೀವು ಜಸ್ಟ್ ಆ ಕೋನ್ನ ಕಂಪ್ಲೀಟಾಗಿ ರೋಲ್ ಮಾಡಿ. ಸೊ ಅದು ನೀಟಾಗಿ ಸ್ಟಿಕ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಡ್ಜ್ ಎಷ್ಟು ಶಾರ್ಪಾಗಿ ಬಂದಿದೆ ಅಂತ. ಸೊ ಎಕ್ಸ್ಟ್ರಾ ಮೆಹಂದಿ ಪೇಸ್ಟ್ ಲೀಕ್ ಆಗದೆ ಇರೋ ಥರ ಸೇಫ್ಟಿ ಪರ್ಪಸ್ಗೋಸ್ಕರ ನೀವು ಇನ್ನೊಂದು ಟೇಪ್ನ ಹಾಕ್ಕೋಬೇಕಾಗತ್ತೆ. ಅಲ್ಲಿ ಒಂದು ನಿಮಗೆ ಗ್ಯಾಪ್ ಥರ ಬಂದಿರುತ್ತೆ, ಅಲ್ಲಿಗೊಂದು ಟೇಪ್ನ ಹಾಕ್ಕೊಡಿ. ಆ್ಯಂಡ್ ನೀವು ಮೆಹಂದಿ ಪೇಸ್ಟ್ನ ಫಿಲ್ ಮಾಡ್ಕೋಬೇಕಾದ್ರೆ ಯಾವ ಥರ ಮಾಡ್ಕೊಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ತುಂಬ ಈಸಿಯಾಗಿ. ಇವಾಗೇನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಾನು ಉಳಿದಿರೋ 3 ಪ್ರೀಕಟ್ ಶೀಟ್ಸಲ್ಲೂ ಕೂಡ ಕೋನ್ಸ್ನ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸೊ ಇದೇ ಥರ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನೋಡ್ತಾ ಇದ್ದೀರಾ ನೀವು ಪರ್ಫೆಕ್ಟಾಗಿ ಹೇಗೆ ನಾನು ಕೋನ್ಸ್ನ ಮಾಡಿದ್ದೀನಿ ಅಂತ. ಮತ್ತು ಈ ಕೋನ್ಸ್ಗೆ ಮೆಹಂದಿ ಪೇಸ್ಟ್ನ ಹೇಗೆ ಮಾಡೋದು, ತುಂಬ ಡಾರ್ಕ್ ಸ್ಟೇನ್ ಬರಲಿಕ್ಕೆ ಹೇಗೆ ಮಾಡೋದು, ಮತ್ತು ಅದನ್ನು ಹೇಗೆ ಫಿಲ್ ಮಾಡೋದು ನಿಮಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.